ಅದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ. ನಿನ್ನೆ ದಿವಸ ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ 5 ವರ್ಷದ ಮಗುನ ಎತ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು. ನಂತರ ಅವನ್ನ ವಿತಿನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ. ಮಾಡಿದ ಮೇಲೆ ಅವನಿಗೆ ಅವನು ಎಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ. ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂಥೇಳಿ ಒಬ್ಬ ಸೀನಿಯರ್ ಆಫೀಸರ್ನಿಂದ ತನಿಖೆ ಮಾಡಿಸಿ ಅಂತ ಹೇಳಿದೆ. ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ. BTM ಲೇಔಟ್ ಇನ್ಸಿಡೆಂಟ್ ಅವನು ಕೂಡ ಸೆಕ್ಯೂರ್ ಆಗಿದ್ದಾನೆ ಅಂತ. ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ. ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತೊಗೊಂಡು ಕೇಸಸ್ ಮುಂದುವರಿಸ್ತಾರೆ. ಕೊಪ್ಪಳದ ವಿಚಾರದ ಏನಾದರೂ ಅಪ್ಡೇಟ್ ಇದೆ ಸರ್? ಕೊಪ್ಪಳದ್ದೇನು ಇನ್ನೂ ನಮಗೆ ಅಪ್ಡೇಟ್ ಸರ್, ಈ ಹುಬ್ಳಿ ಕೇಸ್ದು ವಲಸೆ ಬಂದಿರ್ತಕ್ಕಂಥವ್ರಿಗೆ ಇಲ್ಲಿನ ಕಾನೂನು ಭಯ ಇದೆಯೋ ಇನ್ನೂ ಗೊತ್ತಿಲ್ಲ. ಯಾಕಂದರೆ UP ಬಿಹಾರದಲ್ಲಿ ಈ ಥರದ ಘಟನೆಗಳು ಕಾಮನ್ ಅನ್ನೋ ಥರದಲ್ಲಿ ನಡೆದೋಗ್ಬಿಡ್ತಾರೆ. ಆದರೆ ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಾದ ಪರಿಸ್ಥಿತಿ ಇದೆಯಾ ಅಂತ? ಯಾಕಂದರೆ ಸಾಕಷ್ಟು ಕ್ರೈಮ್ಗಳೆಲ್ಲ ಅವ್ರದ್ದೇ ಜಾಸ್ತಿ ಕಾಣಿಸ್ತಾರೆ ಇನ್ವಾಲ್ವ್ಮೆಂಟ್. ಇಲ್ಲ, ಭಾಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಭಾಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೀವಿ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತೊಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ. ಜಾತಿಗಣತಿ ವರದಿ ತಮಗೂ ಒಂದು ಇನ್ನೂ ಓದ್ತಾ ಇದ್ದೀನಿ. ಇನ್ನೂ ಒಂದು 4-5 ಪೇಜು ಓದಿದ್ದೀನಿ. ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. 17ನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ, ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್. ಸರ್, ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನು ಹೇಳ್ತಿರೋದಂದರೆ, ಕೋವಿಡ್ ಆದ ನಂತರ ಮಾಡಿದರೆ ಇನ್ನೊಂದ್ಸರಿ ಹೋಗ್ತದೆ. ಯಾಕಂದರೆ ಲಕ್ಷಾಂತರ ಜನರು ತೀರ್ಕೊಂಡಿದ್ದಾರೆ. ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳಬೇಕು ಸರ್. ಇಲ್ಲ, ನಾವೇನೂ ಹೇಳೋಕ್ಕಾಗೋದೇ ಇಲ್ಲ. ಈಗ ವರದಿಯನ್ನು ನಾವು ಸ್ಟಡಿ ಮಾಡಿ ಈಗ 15ರಿಂದ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು 15ರಿಂದ. ಈಗ ನಾವು ಆಚೆ ತರ್ತಾ ಇರೋದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಅದನ್ನು ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ. ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ರಾಜಕೀಯ ಲಾಭಕ್ಕಾಗಿ CM ಅವರು ಈಗ ತರ್ತಾ ಇದ್ದಾರೆ ಅಂತ ಒಂದಷ್ಟು ವಿಮರ್ಶೆಗಳ ಟಿಪ್ಪಣಿಗಳು, ಅದಕ್ಕೆಲ್ಲ ನಾವು ಏನು ಉತ್ತರ ಕೊಡಕ್ಕೆ ಹೋಗಲ್ಲ. ಈಗ ಬಹಿರಂಗ ಆಗಿರ್ತಕ್ಕಂಥ ಸಮುದಾಯವರ ಜಾತಿಯವರ ಅಂಕಿಅಂಶಗಳು ಸರಿ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಯಾಕಂದರೆ ಸಮುದಾಯದ ನಾಯಕರುಗಳು, ಪೊಲಿಟಿಷಿಯನ್ಸೇ ಮಾತಾಡಿದ್ದಾರೆ, ನಮ್ಮ ನಂಬರ್ಸ್ ಇಷ್ಟಿರಲಿಲ್ಲ, ಇದಕ್ಕೂ ಜಾಸ್ತಿ ಇದೆ ಅನ್ನುವಂಥ ವಾದಗಳನ್ನು ಏರ್ಪಡಿಸ್ತಾ ಇದ್ದಾರೆ. ತಮ್ಗೇನು ಅನ್ಸುತ್ತೆ ಸರ್ ಈ ನಂಬರ್ಸ್ ಅನ್ನೋದು? ಗೊತ್ತಿಲ್ಲ, ನಾವು ಈಗ ಚರ್ಚೆ ಮಾಡೋಣ. ಮೊದಲು ಚರ್ಚೆ ಮಾಡಿದ ಮೇಲೆ
ಈ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ. ಸಮುದಾಯಗಳ ಅಭಿಪ್ರಾಯಗಳು ಬರ್ತಾ ಇದೆ, ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯಗಳು ಬರ್ತಾ ಇದೆ, ಆಮೇಲೆ ಇಂಡಿವಿಜುವಲ್ಸ್ಗಳು ಅಭಿಪ್ರಾಯಗಳು ಬರ್ತಾ ಇದೆ. ಇದೆಲ್ಲ ಬರ್ತಾನೇ ಇದೆ. ಇದರಿಂದ ಚರ್ಚೆ ಮಾಡಿ ನಂತರ ಯಾರ್ಯಾರ ಅಭಿಪ್ರಾಯಗಳು ಕ್ಯಾಬಿನೆಟ್ಟಲ್ಲಿ ಏನೇನಿದೆ ಅದೆಲ್ಲ ಚರ್ಚೆ ಮಾಡ್ತೀವಿ.